ದೊಡ್ಡ ದೊಡ್ಡ ಬಸರಿನಲ್ಲಿ ಹುಟ್ಟಿದವರು, ದೊಡ್ಡ ದೊಡ್ಡ ಹೆಸರಿದ್ದವರು, ಬೆಳ್ಳಿಯ ಚಮಚವನ್ನು ಮಾತ್ರ ಬಾಯಲ್ಲಿ ಇಟ್ಕೊಂಡವರಲ್ಲ ಈ ಸಮಾಜವನ್ನು ಮುನ್ನಡೆಸಿದವರು ಮತ್ತು ಕಷ್ಟಪಟ್ಟವರು. ನಾನು ಆರಂಭದಲ್ಲಿ ಹೇಳಬೇಕಾಗಿರುವ ಒಂದೆರಡು ಒಳ್ಳೆಯ ಮಾತುಗಳು ಪದಾ ದೇವರಾಜ್ ಬಗ್ಗೆ. ಇವತ್ತಿನ ದಿನಮಾನದಲ್ಲಿ ಬೆಂಗಳೂರಲ್ಲಿ ದಿನ ಇಡೀ ಸಾಹಿತ್ಯದ ಕಾರ್ಯಕ್ರಮವನ್ನು ಆಯೋಜಿಸೋದು ಅನ್ನೋದು ಸಾಹಸದ ಮಾತು, ಧೈರ್ಯದ ಮಾತು ಕೂಡ. ಕೆಲವು ಗಂಟೆಗಳ ಮಟ್ಟಿಗಾದರೂ ಕೆಲವರಾದರೂ ಸಭಿಕರು ಇರ್ತಾರೋ ಇರಲ್ವೋ ಅನ್ನೋ ಅನುಮಾನದಲ್ಲಿ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಡುವ ದುಸ್ಥಿತಿಗೆ ಅಥವಾ ಸುಸ್ಥಿತಿಗೆ ನಾವೀಗ ಬಂದಾಗಿದೆ. ಅಂತಹದ್ರಲ್ಲೂ ಕೂಡ ಪದಾ ಸಂಸ್ಥೆ ನನಗೆ ಗೊತ್ತಿದ್ದಂತೆ ಇದು 3ನೇದು 4ನೇದು ದಿನವಿಡೀ ನಡೆಯುವಂತಹ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರ ಮನಸ್ಸಿಗೆ ಬಂದಂತಹ ಒಳ್ಳೆಯ ಲೇಖಕರು ಅಂತ ಭಾವಿಸಿದಂತಹ ಪ್ರಾತಿನಿಧಿಕವಾಗಿ ಬೇರೆ ಬೇರೆ ವಲಯವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರು ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಗುರುತಿಸಬೇಕು. ಯಾಕಂದರೆ ಕೆಲವರು ಸಂಘ ಸಂಸ್ಥೆಗಳು ಕಟ್ಟಿದವರು ಅವರನ್ನು, ಅವರ ಬಳಗದವರನ್ನು ಮುಂದಕ್ಕೆ ಪ್ರೋತ್ಸಾಹಿಸೋದಕ್ಕೆ ಇತ್ಯಾದಿಗಳಿಗೆಲ್ಲ ಮಾಡ್ತಾ ಇರ್ತಾರೆ ಕೆಲವರು. ಇನ್ನು ಕೆಲವರು ಮಾತ್ರ ಗುಣಗ್ರಾಹಿಗಳಾಗಿ ನಾವು ಯಾವುದನ್ನು ಬಿಂಬಿಸಬೇಕು ಸಮಾಜದ ಮುಂದೆ, ಎಂತಹ ವ್ಯಕ್ತಿಗಳ ಸಾಹಿತ್ಯವನ್ನು ನಾವು ಚರ್ಚಿಸಬೇಕು ಅನ್ನುವ ಆಯ್ಕೆಯೊಂದಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ಪದಾ ದೇವರಾಜ್ ಅವರ ಅಭಿರುಚಿಯನ್ನು ನಾನು ಮನಸಾರೆ ಮೆಚ್ಚಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೆ. ಇನ್ನು ನಾನು ಹೇಳ್ಬೋದಾಗಿರುವಂಥದ್ದು ಪ್ರೊಫೆಸರ್ ಸುಕನ್ಯಾ ಮಾರುತಿ ಅವರ ಬಗ್ಗೆ. 89-90ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ನಾನು ಅವರ ಹೆಸರನ್ನು ಕೇಳಿದ್ದು, ಅವರ ಸಾಹಿತ್ಯವನ್ನು ಓದಿದ್ದು. ನಾವೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಘಟನೆಯನ್ನು ಮಾಡೋದಕ್ಕೆ ಹೊರಟಿದ್ವಿ, ಕರ್ನಾಟಕ ವಿಮೋಚನಾ ರಂಗ ಅಂತ. ಇವಾಗ ಆ ಹೆಸರು ಕೂಡ ಸ್ವಲ್ಪ ಭಾಳ ಭೀತಿ ಹುಟ್ಟಿಸುವಂಥದ್ದು, ಅವಾಗೇನೋ ಮಾಡಿಬಿಟ್ಟಿದ್ವಿ. ಆಗ ನಮಗೆ ಬೇರೆ ಬೇರೆ ಬಗೆಯ ಹೋರಾಟ ಮಾಡುವಂತಹ ಮತ್ತು ಮುಖ್ಯವಾಗಿ ಬುದ್ಧಿಜೀವಿಗಳು ಮತ್ತು ಬರಹಗಾರರಾಗಿದ್ದಂಥವ್ರನ್ನ ನಾವು ಸಂಘಟನೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸಬೇಕಿತ್ತು. ಉತ್ತರ ಕರ್ನಾಟಕದ ಕಡೆಯಿಂದ, ಧಾರವಾಡದ ಕಡೆಯಿಂದ ಯಾರನ್ನು ನಾವು ಆಯ್ಕೆ ಮಾಡಬಹುದು ನಮ್ಮ ರಾಜ್ಯ ಸಮಿತಿಗೆ ಅಂದಾಗ ನಮ್ಮ ಪ್ರೊಫೆಸರ್ ಎ ರಾಮಲಿಂಗಂ ಸುಕನ್ಯಾ ಮಾರುತಿ ಅವರ ಹೆಸರು ಹೇಳಿದರು. ನಾನು ಆಮೇಲೆ ಕೇಳಿದವರು ಕವಿ ಅಂತ ಗೊತ್ತು, ಓದಿದ್ದೀನಿ, ಆದರೆ ಈ ಥರದ ಹೋರಾಟಕ್ಕೆ ಅವರು ಬರಬೇಕು ಅಂತ ಅವ್ರಿಗೆ, ಯಾಕಂದರೆ ಅದು ಕೂಡ ಆಗ ಆಯ್ಕೆಯ ವಿಷಯ ಆಗುತ್ತೆ. ಯಾಕಂದರೆ ಕರ್ನಾಟಕ ವಿಮೋಚನಾ ರಂಗ ಅನ್ನೋದು ಸಾದಾ ಸೀದಾ ಒಂದು ಭಾಳ ತೀವ್ರವಾಗಿರುವ ಕನ್ನಡ ಹೋರಾಟ ಕಟ್ಟಕ್ಕೆ ಹೊರಟಿದ್ದಂತಹ ಒಂದು ಸಂಘಟನೆ. ಅದು ಬುದ್ಧಿಜೀವಿಗಳು ಭಾಳ ಯೋಚನೆ ಮಾಡಿ ಅದಕ್ಕೆ ಬರಬೇಕೋ ಬರಬಾರ್ದ ಅಂತ ಆಲೋಚನೆ ಮಾಡ್ತಾಯಿದ್ರು. ಎಲ್ಲಿವರೆಗೂ ಆಲೋಚನೆ ಮಾಡ್ತಾಯಿದ್ರು ಅಂದರೆ, ಅದನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಕಥೆಗಾರರಾದ ನಿರಂಜನ ಅವ್ರನ್ನ ಕೇಳಿದೆ. ಅವರು ಬರೋದಕ್ಕೆ ಸಾಧ್ಯ ಇರಲಿಲ್ಲ, ಭಾಳ ಸಂತೋಷಪಟ್ಟರು. ಆದರೆ ಅವರು ಪ್ರಯಾಣ ಮಾಡುವ ಅಥವಾ ಸಭೆಗಳಲ್ಲಿ ಬಂದು ಪಾಲ್ಗೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆನಂತರ ಆ ಪರಿಸ್ಥಿತಿಯನ್ನು ವಿವರಿಸಿ ಅನುಪಮ ನಿರಂಜನ ಅವರು, ನಿಮಗೆ ನಮ್ಮ ಶುಭಾಶಯಗಳಿದೆ, ಆದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತಂದರು. ಆನಂತರ ಇನ್ನೂ ಕೆಲವರನ್ನು ನಾನು ಸಂಪರ್ಕಿಸಿದೆ, ಕರ್ನಾಟಕದ ಹಿರಿಯ ಹೋರಾಟಗಾರರನ್ನು, ಸಾಹಿತಿಗಳನ್ನು. ಅವರಲ್ಲಿ ಕೆಲವರು ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದ ಬರಲಿಲ್ಲ, ಯಾಕಂದರೆ ಅಲ್ಲಿ ವಿಮೋಚನಾ ಅನ್ನೋ ಹೆಸರಿದೆ ಅನ್ನೋ ಕಾರಣಕ್ಕೆ. ಕಡೆಗೆ ಚಂದ್ರಶೇಖರ್ ಪಾಟೀಲರು ಬಂದರು. ಯಾಕೆ ಆ ಪರಿಸ್ಥಿತಿಯನ್ನು ಹೇಳ್ತಿದ್ದೀನಿ ಅಂದರೆ, ಆ ಸಂಘಟನೆಗೆ ಬಂದು ಸೇರ್ತೀವಿ ಅಂತ ಹೇಳೋದಕ್ಕೆ ಸಿದ್ಧತೆ ಬೇಕಾಗ್ತಿತ್ತು. ಸೊ ಪ್ರೊಫೆಸರ್ ರಾಮಲಿಂಗಂ ಅವರು ಇವರ ಹೆಸರನ್ನು ಹೇಳಿದೆ. ನಾನು ಕೇಳಿದೆ, ಅವ್ರನ್ನ ನೀವೇ ದಯವಿಟ್ಟು ಕೇಳಿ, ಅವ್ರ ಸಮ್ಮತಿ ಇದ್ದರೆ ಸೂಚಿಸಿದರೆ ನಮಗೆ ಬಹಳ ಸಂತೋಷ ಆಗುತ್ತೆ ಅಂತ ಇವ್ರ ಹಿನ್ನೆಲೆಯನ್ನು ಅವ್ರು ಹೇಳಿದರು ನನಗೆ. ಆದರೆ ಕಾರಣಾಂತರಗಳಿಂದ ಇವರು ಆ ಸಂಘಟನೆಗೆ ಬರೋದಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ವೃತ್ತಿ ಜೀವನದ ಅಥವಾ ಖಾಸಗಿ ಜೀವನದ ಯಾವುದೋ ಒಂದು ತೊಂದರೆಯನ್ನು ಎದುರಿಸ್ತಿದ್ದ ಅವಧಿ ಆಗಿತ್ತು ಕಾಣುತ್ತೆ. ಅದೊಂದು ಸ್ವಲ್ಪ ಬಗೆಹರಿಸ್ಕೊಂಡು ನಂತರ ಅವ್ರು ಬಂದು ಪಾಲ್ಗೊಳ್ತಾರೆ ಅಂತ ಹೇಳಿದರು. ಆನಂತರದ್ದು ಮುಂದಿನ ಕತೆ ಬೇರೆ. ಆನಂತರ ಸುಕನ್ಯಾ ಮಾರುತಿಯವರು ನಮಗೆ ಆಗಾಗ ಭೇಟಿಯಾಗೋದು, ಅವರ ಸಾಹಿತ್ಯದ ಮುಖಾಂತರ ಇತ್ಯಾದಿ ಚೆನ್ನಾಗಿ ಅವರು ಪರಿಚಿತರಾದರು. ಅವರು ಹೋರಾಟಗಾರ್ತಿಯಾಗಿಯೂ ನಮಗೆ ಅವರ ಚೈತನ್ಯ ಎಷ್ಟು ಧೀಮಂತವಾದುದು ಅನ್ನೋದು ಸ್ವತಃ ನಮ್ಮ ಈಗಿನ ಮಾತನಾಡಿದಂಥ ಲತೀಫ್ ಅವರು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಸಭೆಯಲ್ಲಿ ಸೇರಿರೋರು ಕೂಡ ಮುಕ್ಕಾಲು ಜನ ಬರಹಗಾರರು ಮತ್ತು ಹೋರಾಟಗಾರ್ತಿಯರೇ. ಅದಕ್ಕೋಸ್ಕರವಾಗಿ ಇದೊಂದು ಆಪ್ತವಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಕನ್ನಡವನ್ನು ಕಟ್ಟೋದು ಮತ್ತು ಕನ್ನಡದಲ್ಲಿ ಬರೆಯೋದು
ಇವೆರಡೂ ಕೂಡ ಒಟ್ಟೊಟ್ಟಿಗೆ ಆಗಬೇಕಾಗಿರುವಂಥದ್ದು. ಸಮಾಜವನ್ನು ರೂಪಿಸದೆ ಅಥವಾ ಸಮಾಜವನ್ನು ರೂಪಿಸುವುದಕ್ಕೋಸ್ಕರವಾಗಿ ನಮ್ಮ ಬರವಣಿಗೆಯನ್ನು ನಾವು ಬಳಸದೆ ಇದ್ದರೆ ಅದರಿಂದ ಬಹಳ ಹೆಚ್ಚು ಪ್ರಯೋಜನ ಆಗುತ್ತೆ ಅಂತ ಏನೂ ಇಲ್ಲ. ಹಾಗೆ ಸುಕನ್ಯಾ ಮಾರುತಿಯವರು ಆ ಬಗೆಯ ಬರಹಗಾರ್ತಿಯರಲ್ಲಿ ಒಬ್ಬರು. ತಮ್ಮ ಓದು ಮತ್ತು ಚಿಂತನೆ ಮತ್ತು ಬರವಣಿಗೆಯನ್ನು ಸಮಾಜಮುಖಿಯಾಗಿ ಬಳಸಬೇಕು ಅನ್ನುವಂತಹ ಜಾಗೃತಿಯನ್ನು ಉಳ್ಳವರು ಮತ್ತು ಬದ್ಧತೆಯನ್ನು ಉಳ್ಳವರು. ಆದ್ದರಿಂದ ಆ ಥರದವ್ರ ಬಗ್ಗೆ ನಡೆಯುವಂತಹ ಈ ಚರ್ಚೆಗಳು, ಕಾರ್ಯಕ್ರಮಗಳು ಹೆಚ್ಚು ಅರ್ಥಪೂರ್ಣ ಅಂತ ಅನ್ನೋದು ಅದು ಸಾರ್ಥಕವಾದದ್ದು ಕೂಡ. ದಂತಗೋಪುರದಲ್ಲಿ ಕೂತು ಬಹಳ ದೊಡ್ಡ ದೊಡ್ಡ ಬರವಣಿಗೆಗಳನ್ನು ಮಾಡಿರೋ ಲೇಖಕರಿಗಿಂತ ಸಣ್ಣ ಸಣ್ಣ ಕೃತಿಗಳನ್ನು ಬರೆದರೂ ಪರವಾಗಿಲ್ಲ. ಸಮಾಜಕ್ಕೆ ಬಹಳ ಉಪಯುಕ್ತವಾಗಿ ಬದುಕಿದ ಒಬ್ಬ ಸಾಹಿತಿ ಅಥವಾ ಚಿಂತಕ ಇದ್ದರೆ ಅದರಿಂದ ಹೆಚ್ಚು ಚಲನಶೀಲತೆ ಆ ಸಮಾಜಕ್ಕೆ ಮೂಡಿ ಬಂದಿರುತ್ತೆ. ಅದರಿಂದ ನಮ್ಮ ಬುದ್ಧಿಜೀವಿಗಳ ಕರ್ತವ್ಯದ ಭಾಗ ಅದು. ಸುಕನ್ಯಾ ಮಾರುತಿಯವರ ಹಾದಿಯಲ್ಲಿ ನಡೆದಿದ್ದಾರೆ. ಈಗಾಗಲೇ ಹಂಪ ನಾಗರಾಜ ಅವರು ಹೇಳಿರೋ ಪ್ರಕಾರ ಅವರ ತಮ್ಮ ಕೃತಿಯಲ್ಲಿ ನಾನು ದೇವದಾಸಿಯ ಮಗಳು ಅಂತ ಹೇಳಿದ್ದಾರೆ. ಅದು ಬಹಳ ಮುಖ್ಯವಾದದಕ್ಕೆ ಅವರು ಪೀಠಿಕೆಯನ್ನು ಹೇಳಿದ್ದಾರೆ. ಇದನ್ನ ಮೊದಲು ನಾನು ಒಪ್ಕೊಳ್ಳೋದು ಕಷ್ಟ ಆಗ್ತಿತ್ತು, ಬಹಿರಂಗವಾಗಿ ಹೇಳ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು, ಈ ರೀತಿಯಾಗಿ ನಾನು ಈ ಹಿನ್ನೆಲೆಯವಳು ಅಂತ ಹೇಳೋದೇ ನನಗೆ ಭಾಳ ಬಿಕ್ಕಟ್ಟಿಂದ ಆಗ್ತಿತ್ತು, ಅದನ್ನ ಮರೆಮಾಚೋದ್ರಲ್ಲೇ ಹೆಚ್ಚು ಪ್ರಯತ್ನಗಳು ಮಾಡ್ತಾ ಇರ್ತಿದ್ದೆ ಅಂತ ಹೇಳಿದರು. ಆದರೆ ಈಗ ಅದನ್ನು ಅವರು ಗಟ್ಟಿಯಾಗಿ ಹೇಳಬಲ್ಲವರಾಗಿದ್ದಾರೆ. ಇದಕ್ಕೂ ಕೂಡ ನಾವು ನಮ್ಮ ಸಮಾಜವಾದಿ ಚಳವಳಿಯನ್ನು, ಬಂಡಾಯ ಮತ್ತು ದಲಿತ ಸಾಹಿತ್ಯವನ್ನೇ ನಾವು ಖಂಡಿತವಾಗಿ ಅಭಿನಂದಿಸಬೇಕು. ಅದೊಂದು ಸಲ ಆ ಸಮಾಜವಾದಿ ಚಿಂತನೆ ಅನ್ನೋದು ಬಂದ ಮೇಲೆ ಸಮಾಜದೊಳಕ್ಕೆ ಧೈರ್ಯವಾಗಿ ಹೆಂಗಸರು ಮತ್ತು ಬೇರೆ ಬೇರೆ ಜಾತಿ ವರ್ಗಗಳವರು ತಮ್ಮ ಹಿನ್ನೆಲೆಯನ್ನು ಹೇಳಿಕೊಳ್ಳಬಲ್ಲವರಾದರು. ಯಾವುದೇ ಅವಮಾನವನ್ನು ಫೀಲ್ ಮಾಡದೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ. ಅದು ಬಂಡಾಯ ಸಾಹಿತ್ಯ ಮತ್ತು ದಲಿತ ಸಾಹಿತ್ಯದಲ್ಲಿರೋರು, ಮಹಾರಾಷ್ಟ್ರದ ದಲಿತ ಸಾಹಿತ್ಯವನ್ನು ಓದೋರಿಗೆಲ್ಲ ಗೊತ್ತಾಗಿದೆ. ನಾನು ಕಳ್ಳನ ಮಗ ಅಂತ ಬರ್ಕೊಂಡಿರೋರು, ನಾನು ಸೂಳೆಯ ಮಗ ಅಂತ ಬರ್ಕೊಂಡಿರೋರು, ನಾವು ದರೋಡೆಕೋರರಾಗಿದ್ವಿ ಅಂತ ಬರ್ಕೊಂಡಿರೋರು. ಏನು ಹಿಂಜರಿಕೆ ಇಲ್ಲದ, ಅದು ನಮ್ಮ ಪಾಪದ ಫಲ ಅಲ್ಲ. ಅದು ನಾವು ಬಯಸಿ ಆ ಹುಟ್ಟನ್ನು ಹುಟ್ಟಿರಲಿಲ್ಲ. ಈ ಸಮಾಜ ನಿರ್ಮಾಣ ಮಾಡಿದಂತಹ ಈ ವಿಧಾನದಲ್ಲಿ ನಾವು ಹುಟ್ಟಿದ್ವಿ. ಅದಕ್ಕೋಸ್ಕರ ನಮಗೆ ಏನೂ ಅವಮಾನ ಇಲ್ಲ, ಯಾಕಂದರೆ ಸಮಾಜದ ಪಾಪಕೃತ್ಯದ ಭಾಗ. ಅಷ್ಟನ್ನು ಹೇಳಬಲ್ಲವರಾದ ಲೇಖಕರು ಈಗ ಸುಮಾರು ಜನ ಮುಂದೆ ಬಂದಿದ್ದಾರೆ. ಸುಕನ್ಯಾ ಮಾರುತಿಯವರು ಕೂಡ ಅದರಲ್ಲಿ ಬಂದಿದ್ದಾರೆ. ನನಗೆ ಗೊತ್ತಿದ್ದಂತೆ ಈ ರೀತಿಯಾದ ಹಿನ್ನೆಲೆಯನ್ನು ಮುಚ್ಚುಮರೆಯಿಲ್ಲದೆ ಮೊದಲ ಬಾರಿಗೆ ಬರ್ಕೊಂಡವರು ಬಹುಶಃ ನಿರಂಜನರಿರಬೇಕು. ಅವರು ವಿಧವೆ ಮಹಿಳೆಗೆ ಹುಟ್ಟಿದಂತಹ ಮಗ. ಅವರ ತಂದೆ ಅವರ ತಾಯಿ ಕ್ರಮವಾಗಿ ಮದುವೆ ಆಗಿದ್ದವರಲ್ಲ. ಆದರೆ ಅದರ ಬಗ್ಗೆ ಎಷ್ಟು ಪ್ರೀತಿಯಿಂದ ಬರೆದಿದ್ದರು ಅವರು ಅಂದರೆ, ತಮ್ಮ ಒಂದು ನೆನಪಿನ ಬರವಣಿಗೆಯಲ್ಲಿ, ನಾನು ವಿಧವೆಯ ಮಗನಾಗಿ ಹುಟ್ಟಿದೆ, ನಮ್ಮ ತಾಯಿಗೆ ಈ ಥರ ಸಂಬಂಧ ಏರ್ಪಡ್ತು, ವಿಧವೆ ಆದಮೇಲೆ ಬೇರೆ ಯಾರೊಬ್ಬರ ಆಶ್ರಯಕ್ಕೆ ಹೋದಾಗ, ಅದರಿಂದಾಗಿ ನಾನು ಹುಟ್ಟಿದೆ. ಆದರೆ ಅದರಿಂದಾಗಿ ನನ್ನ ತಾಯಿಯ ಬಗ್ಗೆ ನನಗೆ ಯಾವ ಅಗೌರವವೂ ಇಲ್ಲ. ಕಡೆಯವರೆಗೂ ಅವರು ನಿಜವಾದ ಗೌರವ ಭಾವದಿಂದ ಅವರ ತಾಯಿಯನ್ನು ನೋಡಿಕೊಂಡರು ಮತ್ತು ಸಲಹಿದರು. ಅದು ಧೈರ್ಯದ ಉದ್ಘಾಟನೆಯಾಗಿತ್ತು. ಸಾಮಾಜಿಕವಾಗಿ ಆ ರೀತಿ ಡಿಕ್ಲೇರ್ ಮಾಡುವಂತಹ ಒಂದು ವಿಷಯ, ಅದೊಂದು ಧೈರ್ಯದ ಉದ್ಘಾಟನೆ ಆಗಿತ್ತು. ಆ ನಂತರದಲ್ಲಿ ಬರ್ತಾ ಬರ್ತಾ ಬಂಡಾಯ ಮತ್ತು ದಲಿತ ಚಳವಳಿ ಬಂದ ಮೇಲೆ ಕಳ್ಳರು ಕಾಕರಾಗಿ ಇದ್ವಿ ನಮ್ಮ ಪೂರ್ವಜರು, ಅಥವಾ ಇರ್ತೀವಿ ವೇಶ್ಯಾವಾಟಿಕೆಯಲ್ಲಿದ್ವಿ, ಈ ರೀತಿಯಾದ ದುಸ್ಥಿತಿಲಿದ್ವಿ, ಈ ರೀತಿಯಲ್ಲಿ ಭಿಕ್ಷುಕರಾಗಿದ್ವಿ, ಎಲ್ಲವನ್ನು ಹೇಳಿಕೊಳ್ಳಬಲ್ಲಂತಹ ಒಂದು ಮುಕ್ತ ಮನಸ್ಥಿತಿ. ಮತ್ತು ಸಮಾಜ ಅದನ್ನು ಅವಮಾನಿಸದೆ, ಹೀಗೆಳೆಯದೆ, ಹೌದು ಈ ರೀತಿಯಾದ ಪರಿಸ್ಥಿತಿಯಿಂದ ಇವರು ಬಂದ ಕಾರಣದಿಂದಲೇ ಇವರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಏರ್ಪಡಿಸೋದು ಬಹಳ ಮುಖ್ಯವಾಗಿರುವ ಸಾಂಸ್ಕೃತಿಕ ಬದಲಾವಣೆ ಅಂತ ನಾನು ಭಾವಿಸ್ತೀನಿ. ದೊಡ್ಡ ದೊಡ್ಡ ಬಸರಿನಲ್ಲಿ ಹುಟ್ಟಿದವರು, ದೊಡ್ಡ ದೊಡ್ಡ ಹೆಸರಿದ್ದವರು, ಬೆಳ್ಳಿಯ ಚಮಚವನ್ನು ಮಾತ್ರ ಬಾಯಲ್ಲಿ ಇಟ್ಕೊಂಡವರಲ್ಲ ಈ ಸಮಾಜವನ್ನು ಮುನ್ನಡೆಸಿದವರು ಮತ್ತು ಕಷ್ಟಪಟ್ಟವರು. ಅವರು ಮಾತ್ರ ಮಾರ್ಗದರ್ಶನ ಮಾಡಿ ಸರಿಯಾದ ಸಮಾಜವನ್ನು ಕಟ್ತಾರೆ ಅಂತ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆ ಅವಕಾಶ ಇದೆ ಅನ್ನುವಂತಹ ಒಂದು ಮನೋಭಾವವನ್ನು ಈ ಎಡಪಂಥೀಯ ಚಳುವಳಿಗಳು, ಭಾಳ ಮುಖ್ಯವಾಗಿ ದಲಿತ ಮತ್ತು ಬಂಡಾಯ ಸಾಹಿತ್ಯ ಸಂಘಟನೆ ಓದುಗರ ನಡುವೆ, ಬರಹಗಾರರ ನಡುವೆ ತುಂಬಿದ್ದು ಬಹಳ ದೊಡ್ಡ ವಿಷಯ. ಅಂಥದ್ರಲ್ಲಿ ನಮ್ಮ ಸುಕನ್ಯಾ ಮಾರುತಿ ಅವರು ಕೂಡ ಒಬ್ಬರು. ಆತ್ಮವಿಶ್ವಾಸವನ್ನು ಅದರ ಮುಖಾಂತರವಾಗಿ ರೂಢಿಸಿಕೊಂಡು ಬರವಣಿಗೆಯನ್ನು ಮಾಡಿದವರು ಮತ್ತು ಅದನ್ನು ಮುಕ್ತವಾಗಿ ಹೇಳಿಕೊಂಡವರು. ಅದರಲ್ಲಿ ಅವರಿಗೇನು ಈಗ ಹಿಂಜರಿಕೆ ಇಲ್ಲ. ಅವರು ಬಾಲ್ಯದಲ್ಲಿ ಅನುಭವಿಸಿರುವ, ಶಾಲಾ ಕಾಲೇಜುಗಳಲ್ಲಿ ಅನುಭವಿಸಿರುವ ಅದು ನೋಡಿದರೆ, ಬೆರಕೆ ಸಂತಾನ ಅಂತ ಅವರು ಮೇಷ್ಟ್ರುಗಳು ಮೂದಲಿಸೋದು, ಮಿಶ್ರ ಸಂತಾನ ಅಂತ ಅವ್ರು ಮೂದಲಿಸೋದು,
ಅಥವಾ ದೇವದಾಸಿಯ ಮಗಳಾದ್ದರಿಂದ ಇವಳು ಸುಲಭವಾಗಿ ಲಭ್ಯಳಿರಬಹುದು ನಮಗೆ ಅಂತ ಅವರು ಹಿಂದೆ ಸುತ್ತಾಡೋರು. ಇವು ಸುಂದರವಾಗೂ ಬೇರೆ ಇದ್ದರೂ ಕಾಣುತ್ತೆ, ಈಗಲೂ ಇದ್ದಾರೆ. ಸಹಜವಾಗಿ ಮಾಮೂಲಿಯಾಗಿರುವ ಹೆಣ್ಣುಮಕ್ಕಳನ್ನೇ ಸುಮ್ಮನೆ ಬಿಡಲ್ಲ ಈ ಸಮಾಜ. ಇನ್ನು ಏನಾದರೂ ಸ್ವಲ್ಪ ಆ ರೀತಿಯಾದ ಹಿನ್ನೆಲೆ ಇದೆ ಅಂತ ಹೇಳಿದರೆ ಇನ್ನೆಷ್ಟು ಕಾಟ ಕೊಟ್ಟಿರ್ಬೋದು ಲೆಕ್ಕ ಹಾಕ್ರಿ. ಇದೆಲ್ಲವನ್ನು ಕೂಡ ಅವರು ಎದುರಿಸಿ ಒಂದು ವೃತ್ತಿ ಜೀವನದಲ್ಲಿ ತಾವು ಮಾಡಬೇಕಾಗಿರುವ ಕೆಲಸಕ್ಕೆ ಭದ್ರಾಗಿ ಇಷ್ಟು ವೈಯಕ್ತಿಕ ಜೀವನದ ಕೋಟಲೆಗಳನ್ನು ಅನುಭವಿಸಿ ಅವರೆಲ್ಲ ಅವರು ಬರ್ಕೊಂಡಿದ್ದಾರೆ. ಅದರಲ್ಲೇನು ಮುಚ್ಚುಮರೆ ಇಲ್ಲ. ಅವರು ಪ್ರೀತಿಸಿ ಮದುವೆ ಆಗಿರುವ ಆ ಸಂಸಾರವೂ ಕೂಡ ಬಾಳಿಕೆ ಬರದೆ, ನಾನೊಂದು ದಿವಸ ಕೇಳಿದೆ ಅವ್ರನ್ನ, ಮಾರುತಿ ಅಂತ ಹಾಕೋದೋ ಬೇಡವೋ ನಿಮ್ಮ ಹೆಸರು ಮುಂದೆ ಅಂತ. ಯಾವುದೋ ಒಂದು ಸನ್ನಿವೇಶ ಬಂದಾಗ ಬರೀ ಸುಕನ್ಯಾ ಅಂತ ಹಾಕಲ ಅಥವಾ ಸುಕನ್ಯಾ ಬೋರ್ನಹಳ್ಳಿ ಅಂತ ಹಾಕಲ ಅಂತ. ಅದು ಏನಿಲ್ಲ, ಅದು ನನ್ನ ಕಾವ್ಯ ನಾಮ ಥರ, ಅದರಲ್ಲಿ ಏನಿದೆ ಹಾಕಿರಿ ಅಂತ. ಬ್ರ್ಯಾಂಡ್ ನೇಮ್ ಅದು ಹಂಗಾಗಿದೆ. ಅದರಿಂದ ಏನು ಅದಕ್ಕೆ ಬೇರೆ ಏನು ಹಿಂಜರಿಕೆ ಇರಬೇಕಾದಿಲ್ಲ ಅಂತ. ಯಾಕಂದ್ರೆ ನಾನು ಯಾಕೆ ಅದನ್ನ ಕೇಳಿದ್ದೆ ಅಂದರೆ, ಕೆಲವರಿಗೆ ಒಂದು ಸಲ ಅದನ್ನು ಮುರಿದ ಮೇಲೆ ಮತ್ತೊಂದು ಸಲ ಹೆಸರನ್ನು ಜೋಡಿಸಿ ಯಾರು ಹೇಳಬಾರ್ದು ಅನ್ನೋ ಹಠದವ್ರು ಇರ್ತಾರೆ. ಅವ್ರು ಜಗಳನೂ ಆಡ್ತಾರೆ, ಯಾಕ್ರಿ ಮತ್ತದನ್ನು ಸೇರಿಸಿ ಹಾಕಿದ್ದೀರ ನೀವು ಅಂತ. ಆದ್ದರಿಂದ ಮುಂಜಾಗರೂಕವಾಗಿ ನಾನು ಕೇಳಿದ್ದಿದ್ದು. ಅವರ ಬರವಣಿಗೆ ನನಗೆ ಬಹಳ ಇಷ್ಟವಾಗಿರುವಂತಹ ಬಹಳ ಶಾಂತಚಿತ್ತವಾದ, ಶಾಂತ ಸೌಮ್ಯ ಮೂರ್ತಿಯ ರೀತಿಯಲ್ಲಿ ಕಂಡರೂ ಕೂಡ ಅವ್ರ ಬಂಡಾಯದ ಧೋರಣೆ ಏನು ಭಾಳ ಶಾಂತವಾದದ್ದಲ್ಲ. ಯಾಕಂದರೆ ಅವ್ರ ಹಿನ್ನೆಲೆ ಶಾಂತವಾಗಿರೋದ್ರಿಂದ ಬಂದಿರೋದಲ್ಲ, ಅಷ್ಟು ಕಡು ಕಷ್ಟದಲ್ಲಿ ಮೂಡಿ ಬಂದಿರುವಂಥದ್ದು. ಬದುಕನ್ನು ಅವರು ಭಾವಿಸಿರುವ ಬಗೆಯೇ ಭಾಳ ಚೆನ್ನಾಗಿದೆ. ಅವರ ಬೋರ್ನಹಳ್ಳಿ ಬಗ್ಗೆ ಕೂಡ ಅವರಿಗೆ ಎಂಥ ಕೃತಜ್ಞತಾ ಭಾವ ಇದೆ ಅಂದರೆ, ಆ ಊರು ಪೂರ್ತಿ ಕುರುಬರಿದ್ದ ಊರು. ಇವ್ರದ್ದು ಒಂದೇ ಬೇಡರ ಮನೆ, ಆ ಊರಿನ ಪೂಜಾರಿಗಳ ಮನೆ. ಇವರು ಕೊಟ್ಟೂರಲ್ಲಿದ್ದು ಪೂಜಾ ಕಾಲಕ್ಕೆ ಮಾತ್ರ ಅಲ್ಲಿಗೆ ಹೋಗ್ತಿದ್ದವರು. ಆ ಕುರುಬರು ಇವರನ್ನು ಒಳಗಡೆ ಸೇರಿಸ್ತಿರಲಿಲ್ಲ, ಜಗಲಿ ಮೇಲೇ ಊಟ ಆಗ್ತಿದ್ದಿದ್ದು. ಆದರೆ ಪ್ರೀತಿ ಬಾಂಧವ್ಯಕ್ಕೆ ಏನೂ ಕೊರತೆ ಇರಲಿಲ್ಲ. ನಾನು ಅವರ ಬುತ್ತಿಯಲ್ಲಿ ಪಾಲು ತಿಂದಿದ್ದೀನಿ, ಎಲ್ಲರ ಮನೇಲಿ ಊಟ ಮಾಡಿದ್ದೀನಿ. ಆಗಿನ ವ್ಯವಸ್ಥೆ ಒಪ್ಪಿತ ಆಗಿತ್ತು, ಹಂಗಿತ್ತು. ಈಗ ಅದು ಒಪ್ಪಿತಾಗಿತ್ತು ಅಂತಲ್ಲ, ಆದರೆ ಹಂಗಿತ್ತು. ಅದರಿಂದ ಯಾವ ಕಹಿ ಇಲ್ಲದೆ ಆ ಸಾಮಾಜಿಕವಾದ ಸನ್ನಿವೇಶವನ್ನು ಕೂಡ ಹೇಳಬಲ್ಲಂತಹ ಒಂದು ಸಿದ್ಧತೆ ಒಬ್ಬ ಲೇಖಕನಿಗೆ ಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಈಗಿನ ನಮ್ಮ ಧೋರಣೆಯನ್ನು ಆಗೀಗ ಹೋಲಿಸಿ ಆರೋಪಿಸಿ ಬೈದು ಜಗಳ ಆಡಿ ಬಂಡಾಯ ತೋರಿಸೋದೇನು ಬೇಕಾಗಲ್ಲ. ನಾವು ಅವತ್ತು ಹಂಗಿದ್ವಿ, ಇತ್ತು ಪರಿಸ್ಥಿತಿ. ಇವತ್ತು ಹಂಗಿರೋದಕ್ಕೆ ಬಿಡ್ತೀವ ಅಥವಾ ಅವರು ಹಂಗಿದ್ದಾರ? ಯಾವುದು ಕೂಡ ಇವತ್ತಿನ ವಾಸ್ತವ ಅಲ್ಲ, ಅವತ್ತಿನ ವಾಸ್ತವ ಇಷ್ಟಾಗಿತ್ತು ಅನ್ನೋದನ್ನು ಅವರು ಚೆನ್ನಾಗಿ ಬರೆದಿದ್ದಾರೆ. ಅವರ ಬದುಕೆಂಬ ಮಾಯೆ ಇನ್ನೂ ಕೂಡ ಚರ್ಚೆಗೆ ಒಳಗಾಗಬೇಕಾಗಿರುವಂತಹ ಕೃತಿ. ಅದು ಇವತ್ತು ಬಿಡುಗಡೆ ಆಗಿದೆ ಅಥವಾ ಬಿಡುಗಡೆ ಆಗಲಿದೆ ಸಾಯಂಕಾಲ ಇನ್ನೊಂದು ಸಲ ಅಧಿಕೃತವಾಗಿ. ಅದರ ಬಗ್ಗೆ ಅವ್ರ ಚರ್ಚೆ ನಡಿಬೇಕು. ಏನು ಅವರು ತಮ್ಮ ಬರವಣಿಗೆಯಲ್ಲಿ ಇದನ್ನೆಲ್ಲದನ್ನು ಮಾಡ್ತಾ ಬಂದರು, ಅದನ್ನು ಇನ್ನೂ ಅವರು ಮುಂದುವರಿಸ್ತಾರೆ. ಅವರ ಸಣ್ಣ ಪುಟ್ಟ ಅನಾರೋಗ್ಯಗಳ ನಡುವೆ ಈ ವಯಸ್ಸಲ್ಲಿ ಎಲ್ಲರಿಗೂ ಬರುವಂಥದ್ದೇ ಅನಾರೋಗ್ಯ ಅವ್ರಿಗೂ ಬಂದಿರೋದು. ಅದಕ್ಕೋಸ್ಕರವಾಗಿ ಅವ್ರು ಭಾಳ ನಿರಾಶರಾಗಿ ಏನಿರಬೇಕಾದ್ದಿಲ್ಲ. ಈಗ ನಿಮ್ಮೆದುರಿಗೆ ನಿಂತು ಮಾತನಾಡ್ತಿರುವ ನಾನು ಕೂಡ ಭಾಳ 3-4 ಬಹಳ ದೊಡ್ಡ ಕಾಯಿಲೆಗಳ ಸಮೇತ 33 ವರ್ಷ ಹೀಗೆ ಇದ್ದೀನಿ. ಏನಾಗಲ್ಲ. ಅದರಿಂದ ನಮಗೆ ಬೇಕಾಗಿರೋದು ಆ ಮನಸ್ಥೈರ್ಯ. ಅದು ಅವರಲ್ಲಿ ಭಾಳ ಧೈರ್ಯ ಬಹಳ ಹೆಚ್ಚಾಗಿದೆ. ಅವರ ಎಲ್ಲ ವೈಯಕ್ತಿಕ ಏಳು ಬೀಳುಗಳ ನಡುವೆಯೂ, ಅವರ ಖಾಸಗಿ ಜೀವನದ, ವೃತ್ತಿ ಜೀವನದ, ಬರವಣಿಗೆ ಜೀವನದ ಎಲ್ಲ ಏಳು ಬೀಳುಗಳ ನಡುವೆಯೂ ಕೂಡ ಸುಕನ್ಯಾ ಅವರು ತಮ್ಮ ಆತ್ಮಸ್ಥೈರ್ಯವನ್ನು ಮಾತ್ರ ಕಳ್ಕೊಂಡಿಲ್ಲ. ಮೊನ್ನೆ ಮಾತ್ರ ಹಂಗಂದರು, ನಾನು ಏಕಾಂಗಿ ಆಗೋಗಿದ್ದೀನಿ, ಒಂಟಿಯಾಗಿ ಹೋಗಿದ್ದೀನಿ ಅಂತ. ಮತ್ತು ನಾವೆಲ್ಲ ಇದ್ದೀವಲ್ಲ, ಮತ್ತು ಅವ್ರು ಹೆಂಗೆ ಏಕಾಂಗಿ ಆಗೋಗ್ತಾರೆ? ನಾನು ಒಬ್ಬಳೇ ಆಗೋಗಿದ್ದೀನಿ ಅಂತ. ಇದು ಒಬ್ಬಳೇ ಆಗೋ ಪ್ರಶ್ನೆಯೇ ಇಲ್ಲ. ನಾವು ಯಾವಾಗ ಕೆಲವು ತತ್ವಕ್ಕೆ, ಮೌಲ್ಯಗಳಿಗೆ ಬದ್ಧರಾಗಿ ಸಮಾಜದಲ್ಲಿ ಬದುಕ್ತೀವಿ, ಬರೀ ನಮ್ಮ ಬಂಧುಗಳು, ರಕ್ತ ಸಂಬಂಧಿಗಳೇ ನಮ್ಮನ್ನು ಕಾಪಾಡ್ತಾರೆ ಅಂತ ಏನೂ ಇಲ್ಲ. ಅದು ಅಗತ್ಯವೂ ಇಲ್ಲ. ಅದನ್ನು ಕಾಪಾಡೋದಕ್ಕೆ ಒಂದು ಸಮಾಜ ಇರುತ್ತೆ. ಯಾಕಂದರೆ ನಾವು ಸಮಾಜದ ಜೊತೆಗಿದ್ದವರಾಗಿರ್ತೀವಿ. ಆ ರೀತಿಯಾಗಿರುವಂತಹ ಒಂದು ದಾರಿಯಲ್ಲಿ ನಡೆದಿರುವ ಒಬ್ಬ ಒಳ್ಳೆಯ ಲೇಖಕಿ ಸುಕನ್ಯಾ ಮಾರುತಿ ಅವರಿಗೆ ಮತ್ತಷ್ಟು ಶುಭ ಒದಗಲಿ. ಅವರ ಜೀವನ ಆರೋಗ್ಯವಂತವಾಗಿರಲಿ ಮತ್ತು ಸಂತೋಷದಾಯಕವಾಗಿರಲಿ ಅಂತ ಹಾರೈಸಿ, ಇವತ್ತಿನ ಈ ಸಭೆಗೆ ನನ್ನ ಅಧ್ಯಕ್ಷತೆಗೆ ಕರೆದು ಅವರು ನನ್ನನ್ನು ಗೌರವಿಸಿದ್ದಾರೆ. ಅದಕ್ಕೋಸ್ಕರ ಪದ ದೇವರಾಜ್ ಅವರಿಗೂ ಮತ್ತು ಸುಕನ್ಯಾ ಅವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.